ಓಕೆ, ಇದೀಗ ಮತ್ತೊಂದು ಸುದ್ದಿ ನೋಡ್ತಾ ಹೋಗೋಣ. ಮಂಗಳೂರಿನ ಹಲವು ಪ್ರಮುಖ ಸರ್ಕಲ್ ಅಥವಾ ವೃತ್ತಗಳಲ್ಲಿ ಈ ಪಂಪ್ ವೆಲ್ ಸರ್ಕಲ್ ಕೂಡ ಒಂದು. ಪ್ರತಿ ವರ್ಷ ಮಳೆಗಾಲದಲ್ಲಿ ಜೋರ್ ಮಳೆ ಆದಾಗ ಈ ಸರ್ಕಲ್ನಲ್ಲಿ ನೀರು ನಿಲ್ಲುತ್ತೆ, ವಾಹನ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ. ಸದ್ಯದ ಪರಿಸ್ಥಿತಿ ನೋಡ್ಬಿಟ್ರೆ ಮಹಾಮಳೆಗೆ ಈ ಸಲವೂ ಕೂಡ ಪಂಪ್ ವೆಲ್ ಸರ್ಕಲ್ ಮುಳುಗ್ ಹೋಗ್ಬಿಡುತ್ತಾ ಅನ್ನೋ ಶಂಕೆ ಈಗ. ಅದರಲ್ಲಿ ಈ ಸಲ ಮಳೆಯನ್ನ ಎದುರಿಸೋಕೆ ಮಂಗಳೂರು ಮಹಾನಗರ ಪಾಲಿಕೆ ಸರಿಯಾದ ಸಿದ್ಧತೆಯನ್ನ ನಡೆಸೇ ಇಲ್ಲ. ಪೂರ್ವ ಮುಂಗಾರು ಲೇಟ್ ಅಂತ ಅವರು ನೆಗ್ಲೆಕ್ಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಇದು ವರ್ಷಕ್ಕೆ ಕನಿಷ್ಠ ಒಂದು 2 ಅಥವಾ 3 ಬಾರಿ ಪಂಪೆಲ್ ನೆರೆ ಬಂದು ಈ ಸುತ್ತಮುತ್ತ ಪ್ರದೇಶ ಮುಳುಗಡೆ ಇದೆ. ಇಲ್ಲಿ ನಾನು ಈ ವರ್ಷದಲ್ಲಿ ಅಧಿಕ ಮಳೆ ಅಂತೇಳಿ ಆಲ್ರೆಡಿ IMD ಅಂತ ಹೇಳೋದು ಡಿಕ್ಲೇರ್ ಮಾಡಿದೆ. ಅಂದರೆ ಈ ವರ್ಷ ಜಾಸ್ತಿ ಮಳೆ ಆಗ್ಬೋದು ಅಂತೇಳಿ. ಕನಿಷ್ಠ ಅದು 3 ಅಥವಾ 4 ಗಂಟೆ ಕಂಟಿನ್ಯೂಸ್ ಮಳೆ ಬಂದರೆ ಈ ಪಂಪೆಲ್ ಮುಳುಗಡೆ ಆಗೋದಲ್ಲಿ ಯಾವುದೇ ಸಂಶಯ ಇಲ್ಲ. ಇಲ್ಲಿರುವ ಸಮಸ್ಯೆ ಏನಂತ ಹೇಳಿದರೆ 2-3 ನಮೂನೆ ಸಮಸ್ಯೆ ಕಾಣ್ಬೋದು. ಅದಕ್ಕೆ ಶಾಶ್ವತ ಪರಿಹಾರ ಮಾಡದೆ ಇದಕ್ಕೆ ಒಂದು ಪರಿಹಾರ ಸಾಧ್ಯ ಇಲ್ಲ. ನೋಡಿ, ಒಂದು ಏನಾಗಿದೆ, ಸರ್ವಿಸ್ ರೋಡ್ ಇದೆಯಲ್ಲ, ಇದರಲ್ಲಿ ಮಾಡಿದಂಥ ಸೇತುವೆ ತುಂಬ ಕೆಳಮಟ್ಟದಲ್ಲಿದೆ. ಅದರ ಕೆಳಗಡೆ ಹೂಳು ಮತ್ತು ಕಸ ಕಡ್ಡಿಗಳು ತುಂಬಿಕೊಂಡು ಮೊನ್ನೆ ಅದರ ನಡುವಿನಲ್ಲಿ ಕ್ಲೀನ್ ಮಾಡಿದ್ದಾರೆ ಅಂತೇಳಿ ಅಲ್ಲದೆ ಅದರ ಅಡುವಿನ ಹೂಳು ತೆಗಿಲಿಲ್ಲ.